ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ನೋಡಿದ್ರೆ ಈ ಬೆಡಗಿಯನ್ನ ನಿಮಗೆ ನೆನಪಿರುತ್ತೆ. ಸದ್ಯಕ್ಕೆ ಸಿಂಹದ ಗುಹೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಸಿಂಹದ ಗುಹೆಯೊಳಗೆ ನಿವಿಷ್ಕಾ ಯಾಕೆ ಎಂಟ್ರಿ ಕೊಟ್ಟರು ಅನ್ನೋದು ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು. ನನಗೆ ಅದಕ್ಕಿಂತ ಮುಂಚೆ ಅವರ ಹೆಸರಲ್ಲಿ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಅದ್ರ ಬಗ್ಗೆ ಕೇಳ್ತಾ ನೆಕ್ಸ್ಟ್ ಸಿಂಹದ ಗುಹೆದ ಬಗ್ಗೆ ಮಾತಾಡ್ತೀನಿ. ಶ್ರುತಿ ಅಲಿಯಾಸ್ ನಿವಿಷ್ಕಾ ಹೆಸರು ಬದಲಾವಣೆ ಯಾಕೆ ಅಂತ? ಆ್ಯಕ್ಚುಲಿ ಶ್ರುತಿ ಕಾಮನ್ ವರ್ಡ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆ್ಯಂಡ್ ಶ್ರುತಿ 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 ಬೇಡ, ಆಮೇಲೆ ನಂದು ಜಾತಕಕ್ಕೆಲ್ಲ ಸೆಟ್ ಆಗಲ್ಲ ಅಂತ ನಮ್ಮಮ್ಮ ಹೇಳಿದ್ದು. ಸೊ ನಮ್ಮಮ್ಮ ಹೇಳಿದ್ಮೇಲೆ ಓಕೆ ಫೈನ್ ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಒಬ್ಬರು ಸ್ವಾಮೀಜಿ ಹತ್ತಿರ ಹೋಗಿ ಹೆಸರು ಚೇಂಜ್ ಮಾಡ್ಕೊಬಿಟ್ಟೆ. ಇವಾಗ ಜಸ್ಟ್ 6 months ಅದಕ್ಕೆ ನಿಮಗೂ ಕನ್ಫ್ಯೂಸ್ ಆಗಿಬಿಟ್ಟಿದೆ ಅಲ್ವಾ? ಸೊ ಈ ನಿವಿಷ್ಕಾ ಅನ್ನುವಂಥದ್ದು ಒಂಥರ ಹೆಸರೇ ಸ್ವಲ್ಪ ಹೇಳಕ್ಕೆ ಕಷ್ಟ ಅನಿಸ್ತಿತ್ತು. ಮೊದಲಿಗೆ ನಿಮ್ಮನ್ನು ಹೆಂಗೆ ಕರೀತಾ ಇದ್ರು? ಸೊ ಕನ್ಫ್ಯೂಷನ್ ಆಗ್ತಿದ್ರಾ? ನಿವಿಷ್ಕಾ ಅಂದಾಗ ತಿರುಗಿ ನೋಡ್ತಿದ್ರಾ ಹೇಗೆ ಅಂತ? ನನಗೆ ಇವಾಗ ಒಂದು ಸ್ವಲ್ಪ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಿವಿಷ್ಕಾನ ಅಂತ ಅನಿಸಿತ್ತು, ಯಾಕಂದರೆ ಆಲ್ರೆಡಿ ಒಬ್ರು ಇದ್ದಾರೆ ನಿಶ್ವಿಕಾ ಅಂತ. ಸೊ ಇವಾಗ್ಲೂ ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ನಿವಿಷ್ಕಾನ ನಿಶ್ವಿಕಾನ ಮೇಡಮ್ ಅಂತ ಹಿಂಗೆ ಅಂದ್ಬಿಡ್ತಾರೆ. ಸೊ ಮತ್ತು ಅವ್ರಿಗೆ ಹೇಳಬೇಕು ಇಟ್ಸ್ ನಿವಿಷ್ಕಾ ಅಂತ ಹೇಳ್ತೇನೆ. ನಂಗೆ ಇವಾಗೆಲ್ಲ ಕರೆದ್ರೆ ಚೆನ್ನಾಗಿ ಅನಿಸುತ್ತೆ. ಐ ಫೀಲ್ ಗುಡ್. ಸಿಂಹನ ಕಾಡಿನ ರಾಜ ಅಂತಾರೆ. ಸೊ ಅಂಥ ಗುಹೆ ಒಳಗಡೆ ನೀವು ಎಂಟ್ರಿ ಕೊಟ್ಟಿದ್ದೀರಾ. ಏನಿದು ಸಿಂಹದ ಜೊತೆ ಏನು ಮಾಡಕ್ಕೆ ಹೊರಟಿದ್ದೀರಾ? ಇದು ಆ್ಯಕ್ಚುಲಿ ಮರ್ಡರ್ ಮಿಸ್ಟ್ರಿ, ಸಿಂಹದ ರಿಲೇಟೆಡ್ ಅಂತ ಏನಿಲ್ಲ. ಆ್ಯಂಡ್ ನಮ್ಮ ಮೂವಿ ಹೀರೋ ರವಿ ಅವ್ರಿಗೆ ಇವರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ತುಂಬ ಇಷ್ಟ. ಸೊ ಅವ್ರ ಮನೆ, ಅವ್ರ ಕಾರ್ ಮೇಲ್ಗಡೆ ಎಲ್ಲದಕ್ಕೂ ಸಿಂಹ ಅಂತ ಹಾಕ್ಕೊಂಡಿದ್ದಾರೆ. ಸೊ ಸಿಂಹ ಗುಹೆ, ಅವ್ರ ಮನೆ ಹೆಸರು ಸಿಂಹ ಗುಹೆನೇ. ಸೊ ಆ ಟೈಟಲ್ ನೋಡಿದಾಗ ಡೈರೆಕ್ಟ್ರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆ ಥರನೇ ಒಂದು ಸ್ಟೋರಿ ಇದ್ದಿದ್ದಕ್ಕೆ ತಿರುವುಗಳಿದೆ, ಎಚ್ಚರಿಕೆ ಅಂತ ಆಲ್ರೆಡಿ ಇದೆ. ಸೊ ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಕೊಳ್ಳೋಣ ಅಂತ ಅವರೇ ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಿವಿಷ್ಕಾ ಇವಾಗಲೂ ಶ್ರುತಿ ಅಂತಲೇ ಬರ್ತಾ ಇದೆ. ಸೊ ನಿವಿಷ್ಕಾಗೆ ಫುಡ್ ಅಂದರೆ ತುಂಬ ಇಷ್ಟ, ಎಸ್ಪೆಷಲಿ ಐಸ್ ಕ್ರೀಮ್ಸು, ಈ ಬೇಕ್ ಐಟಮ್ಸ್ಗಳನ್ನು ತುಂಬ ಎಂಜಾಯ್ ಮಾಡ್ತಾರೆ. ಸಿಂಹ ಗುಹೆ ಒಳಗಡೆ ಬರೀ ಈ ನಾನ್ ವೆಜ್ಜು, ಈ ಮಾಂಸ. ಸೊ ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ ಫುಡ್ ವಿಚಾರಕ್ಕೆ ಬಂದರೆ? ಅಪ್ಪ, ಇನ್ನೂ ಬ್ಯಾಲೆನ್ಸ್ ಮಾಡ್ತಾನೇ ಇದ್ದೀನಿ. ಯಾಕಂತಂದರೆ ಐ ಡೋಂಟ್ ನೋ, ನನಗೆ ಜಾಸ್ತಿ ತಿನ್ನಲ್ಲ ನಾನು. ಬಟ್ ನಂಗೆ ವೆರೈಟೀಸ್ ತುಂಬ ಇಷ್ಟ. ಅದು ಎಲ್ಲಾದರೂ ಇವಾಗ ಹಶು ಆದಾಗೆಲ್ಲ ನನಗೆ ಈ ಜಂಕ್ ಫುಡ್, ಸ್ಪೆಷಲಿ ಲೈಕ್ ಈ ಪಿಜ್ಜಾ, ಬರ್ಗರ್, ಆಮೇಲೆ ಐಸ್ ಕ್ರೀಮ್ಸ್ ಈ ಥರ ಎಲ್ಲ, ಅಥವಾ ನನಗೆ ಒಂದೊಂದು ಸತಿ ಆ್ಯಕ್ಚುಲಿ ಸ್ಪೆಷಲಿ ನನಗೆ ಊಟ ಅಂತ ಅಂದ್ರೇ ನನಗೊಂಥರ ನಮ್ಮ ಕಡೆ, ನಮ್ಮ ಮನೇಲೆಲ್ಲ, ನಮ್ಮ ಸೈಡೆಲ್ಲ ಮಾಡ್ತಾರಲ್ಲ, ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಒಂಥರ ಬಾಯಲ್ಲಿ ನೀರೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೋದ ತಕ್ಷಣ ಎಲ್ಲಾದರೂ ಮನೇಲೂ ಅಡುಗೆ, ಇವಾಗ ಡಯಟ್ ಟೈಮಲ್ಲೂ ನಮ್ಮ ಮನೇಲಿ ನಮ್ಮಮ್ಮ ಚಿತ್ರಾನ್ನ, ಒಗ್ಗರಣೆ ಅನ್ನ ಅಂತೀವಿ ನಾವು, ಒಗ್ಗರಣೆ ಅನ್ನ ಅಥವಾ ಇದು ರೊಟ್ಟಿ, ಸಬ್ಬಸ್ಗಿ ಪಲ್ಯ, ಈ ಥರ ಎಲ್ಲ ಪಲ್ಯ ಎಲ್ಲ ಮಾಡಿರ್ತಾರಲ್ಲ, ಆವಾಗ ನಾನು ಅಡುಗೆ ಮನೇಲಿ ಜಸ್ಟ್ ಪಾಸ್ ಆಗೋ ಟೈಮಲ್ಲಿ ನಾನು ನೋಡೋಕ್ಕೂ ಹೋಗಲ್ಲ. ಆ್ಯಕ್ಚುಲಿ ನಾನು ಡಯಟ್ ಮಾಡೋ ಟೈಮಲ್ಲಿ ನೋಡಿದರೆ ಒಂದು ಸ್ವಲ್ಪನಾದರೂ ತಿಂದ್ಬಿಡೋಣ ಅನ್ನೋ ಫೀಲ್ ಆಗುತ್ತೆ. ಆ್ಯಂಡ್ ಸಿಂಹ ಗುಹೆದಲ್ಲಂತೂ ಏನೂ ಸಿಕ್ಕಿಲ್ಲ. ಬಟ್ ಶೂಟಿಂಗ್ ಟೈಮಲ್ಲಿ ನಾನು ಆ ಟೈಮಲ್ಲೆಲ್ಲ ಲೈಕ್ ಸೀರಿಯಲ್ ಮಾಡೋ ಟೈಮಲ್ಲಿ ಮಾಡಿರೋ ಪ್ರಾಜೆಕ್ಟ್ ಇದು. ಸೊ ಆ ಟೈಮಲ್ಲಿ ಏನು ಶೂಟಿಂಗ್ ಟೈಮಲ್ಲಿ ಡಯಟ್ ಅನ್ನೋದು ಅಥವಾ ಜಿಮ್ ಅನ್ನೋದೇನು ಮಾಡ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ಸರಿಯಾಗಿ ಎಲ್ಲರೂ ಮನೇಲೂ ಊಟ, ಆಮೇಲೆ ಅದು ಎಳ್ನೀರು, ಆಮೇಲೆ ಕಬ್ಬು, ಅದೆಲ್ಲ ತಿನ್ಕೊಂಡು ಮಜ್ಜವಾಗಿತ್ತು ಆ ಟೈಮಲ್ಲಿ. ಇನ್ನೊಂದು ವಿಚಾರ ಕೇಳಲೇಬೇಕು. ನಿಮ್ಮ ಕೆರಿಯರಲ್ಲಿ ಶುರು ಮಾಡಿದಂಥ ಸಿಂಹ ಗುಹೆ, ಈ ಆಫರ್ ಹೆಂಗೆ ಬಂತು? ಜೊತೆಗೆ ನಿಮ್ಮ ಟೀಮ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸ್ಪೆಷಲಿ ನಮ್ಮ ಟೀಮ್ಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಾಗ ನನ್ನ ಮೂವಿ ರಿಲೀಸ್ ಬೆಂಕಿ ಮತ್ತು ಸೋಮು ಸೌಂಡ್ ಇಂಜಿನಿಯರ್ ಅಥವಾ ಮರೀಚಿ ಆ್ಯಂಡ್ ನೆಕ್ಸ್ಟು ಕಲ್ಸಕ್ರೆ, ಜಾಂಟಿ ಸನ್ ಆಫ್ ಜಯರಾಜ್, ಇವೆಲ್ಲ ಮೂವಿ ರಿಲೀಸ್ ಆಗ್ತಾಯಿದೆ. ಈ ಇಷ್ಟೊಂದು ಮೂವಿ ಮಾಡೋದಕ್ಕೆ ಸ್ಫೂರ್ತಿನೇ ಈ ಸಿಂಹಗುಹೆ ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ಪ್ರಾಜೆಕ್ಟು ಅಥವಾ ಹೊಸಬ್ಳು ಸೀರಿಯಲ್ ಮಾಡ್ತಿದ್ದಾಳೆ, ನಾನು ಅವಾಗ ಆಲ್ರೆಡಿ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಕನ್ನಡ ಆ್ಯಂಡ್ ತಮಿಳ್. ಸೊ ಸೀರಿಯಲ್ ಮಾಡ್ತಾಯಿದ್ದಾಳೆ, ಬೇಡ ಅಂತ ಸೆಕೆಂಡ್ ಥಾಟ್ ಇಲ್ಲದೇ ನನಗೆ ಚಾನ್ಸ್ ಕೊಟ್ಟರು. ಸೊ ಅದಕ್ಕೋಸ್ಕರ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಹೋದಾಗ್ಲೂ ನನಗೆ ಆ ಟೈಮಲ್ಲಿ ನಾನು ತುಂಬ ಕಿಡಿಶಾಗಿ, ಜಾಸ್ತಿ ಸೀರಿಯಸ್ ಇಲ್ಲದೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಆರಾಮಾಗಿರ್ತಿದ್ದೆ. ಯಾಕಂದರೆ ಸೀರಿಯಲಲ್ಲಿ ಅಂತಂದರೆ ಒಂದು ಸ್ವಲ್ಪ ನಾನು ಮಾನಸ್ ಸರ್ ಅವ್ರು ಮಾಡಿದಾಗ ಶ್ರೀನಾಥ್ ಸರು, ಪದ್ಮವಸಂತಿ ಮೇಡಮು, ಆಮೇಲೆ ರಾಮಕೃಷ್ಣ ಸರ್ ಎಲ್ಲ ದೊಡ್ಡವರಲ್ವ, ಅವ್ರ ಜೊತೆ ಎಲ್ಲ ಶೂಟಿಂಗ್ ಮಾಡ್ತಾ ಅಥವಾ ಮನೆಯಲ್ಲೇ ಇರ್ತಾಯಿತ್ತು. ಸೊ ಒಂದೇ ಕಡೆ ಕೂತ್ಕೋತಾ ಇದ್ವಿ. ಇಲ್ಲೊಂಥರ ಫ್ರೀ ಬರ್ಡ್, ಹಳ್ಳಿಲಿ ಶೂಟ್ ಮಾಡಿದ್ದು, ಒಂಥರ ಫ್ರೀ ಬರ್ಡ್ ಇದ್ದೆ.
ಸೊ ಆ ಟೈಮಲ್ಲೂ ನನಗೆ ಲೈಕ್ ಶೂಟಿಂಗ್ ಟೈಮಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಲೈಕ್ ಆ್ಯಕ್ಟಿಂಗ್ ವಾಯ್ಸು ಅಥವಾ ಡೈಲಾಗ್ ಡೆಲಿವರಿ ಆಮೇಲೆ ಇದು ತೆಲುಗುದಲ್ಲೂ ಮಾಡಿದ್ದಾರೆ. ಸೊ ಎಲ್ಲನೂ ನನಗೆ ಗೋವಿಂದ್ ಸರ್ ತುಂಬ ನೀಟಾಗಿ ಹೇಳ್ಕೊಡ್ತಾಯಿದ್ರು. ಏನಾದರೂ ತಪ್ಪಾದ್ರೂ ಕೋಪ ಮಾಡ್ಕೊಳ್ದೆ, ಇಲ್ಲಮ್ಮ ಇದು ಹೀಗೆ ಈ ಥರ ಹೀಗೆ ಅಂತ. ಸೊ ಇಟ್ ವಾಸ್ ವೆರಿ ಗುಡ್ ವರ್ಕಿಂಗ್ ವಿತ್ ದೆಮ್. ಸಿನಿಮಾ ಅಂದರೆ ಸಾಕಷ್ಟು ಕನಸುಗಳಿರುತ್ತೆ. ಈ ಸಿನಿಮಾದ ಕನಸುಗಳು ಏನಾಗಿತ್ತು? ಯಾಕಂದರೆ ಕೊರೋನಾ ಮುಂಚೆಯಿಂದ ಶುರುವಾಗಿರೋಂಥದ್ದು. ಯಾರಾದರೂ ಅದನ್ನು ಬೇಡ, ಅರ್ಧಕ್ಕೆ ನಿಲ್ಲಿಸ್ಬಿಡೋಣ ಅನ್ಕೊತಾ ಇದ್ರು. ಅದೆಲ್ಲ ಬಿಟ್ಟು ಸಿನಿಮಾನ ಕಂಪ್ಲೀಟ್ ಮಾಡಿ ಇವತ್ತು ರಿಲೀಸ್ ಮಾಡಬೇಕನ್ನೋ ಹಂಬಲದಲ್ಲಿದ್ದಾರೆ. ಟೀಮ್ ಎಫರ್ಟ್ ಬಗ್ಗೆ, ಅವರ ಕಷ್ಟದ ಬಗ್ಗೆ ಹೇಳೋದಾದರೆ? ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಬ್ಯಾಕ್ ಟು ಬ್ಯಾಕ್ ಆ ಟೈಮಲ್ಲೇ ಫುಲ್ ಕಂಪ್ಲೀಟ್ ಮುಗಿಸ್ಬಿಡೋಣ ಅನ್ನೋ ಪ್ಲ್ಯಾನೇ ಮಾಡ್ಕೊಂಡಿದ್ದು. ಬಟ್ ಶೂಟಿಂಗ್ ಗೊತ್ತಲ್ವ ನಿಮಗೆ ಯಾವ ಥರ ಇರುತ್ತೆ, ಆರ್ಟಿಸ್ಟು ಅಥವಾ ಲೊಕೇಶನ್ ಪ್ರಾಬ್ಲಮ್ ಎಲ್ಲ ಆದಮೇಲೆ ಸ್ವಲ್ಪ ಗ್ಯಾಪ್ ತೊಗೊಂಡ್ರು. ಗ್ಯಾಪ್ ಆದಮೇಲೆ ನನಗೆ ಅದು ಫಸ್ಟ್ ಪ್ರಾಜೆಕ್ಟು, ನನ್ನ ಫಸ್ಟ್ ಮೂವಿ ಅಂತ ನಂಗೆ ತುಂಬ ಖುಷಿ ಇತ್ತು. ಕಂಪ್ಲೀಟ್ ಮಾಡಬೇಕು, ರಿಲೀಸ್ ಆಗುತ್ತೆ. ಎಲ್ರಿಗೂ ಹೇಳ್ತಾ ಇದ್ದೆ ನಾನು, ನಾನು ಮೂವಿ ಮಾಡ್ತಾಯಿದ್ದೀನಿ, ನಂಗೆ ಮೂವಿ ಸಿಕ್ಕಿದೆ ಅನ್ನೋದೇ ಒಂಥರ ನಂಗೆ ತುಂಬ ಖುಷಿ ಇತ್ತು. ಆ್ಯಂಡ್ ಸ್ಪೆಷಲಿ ಟೀಮ್ ಮಹೇಂದ್ರ ಸರ್ DOP ಇದಕ್ಕೆ. ಸೊ ಅವರೆಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತಂದರೆ, ನಾವು ಈ ಸಾಂಗಲ್ಲೂ ನೋಡ್ಬೋದು ನೀವು, ಸಕಲೇಶ್ಪುರದಲ್ಲಿ ಒಂದು ಇದು ಇದೆ, ರೈಲ್ವೆ ಟ್ರ್ಯಾಕ್ ಇದೆ. ರೈಲ್ವೆ ಟ್ರ್ಯಾಕಲ್ಲಿ ಅಲ್ಲಿ ಹೋಗೋಕ್ಕೆ ಕಷ್ಟ. ಅಂಥದ್ರಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ನನಗೆ ಫುಲ್ಲು ವೈಟ್ ಕಲರ್ ಸಿಂಡ್ರೆಲಾ ಗೌನ್ ಬೇರೆ ಹಾಕ್ಕೊಂಡಿದ್ದೀನಿ. ಕಾಡು ದಾರಿಲೆಲ್ಲ ನಡ್ಕೊಂಡು ಹೋಗಿ ಅಲ್ಲಿ ವೇಟ್ ಮಾಡಿ 10ರಿಂದ 15 ನಿಮಿಷ ಅಷ್ಟೇ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಾವು ಹೋಗಿ ಶೂಟ್ ಮಾಡ್ಕೊಂಬರಬೇಕು. ಆ್ಯಂಡ್ ಈ ಥರ ಎಲ್ಲ ಲೈಕ್ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಅವರು ಗಿವ್ ಅಪ್ ಮಾಡಿದೆ. ಆಮೇಲೆ ನಮ್ಮ ಹೀರೋ ಸರ್ ಆ್ಯಕ್ಚುಲಿ ಪಾಪ ನಾವೇನೋ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದ್ರೇ ಅಯ್ಯೋ ಅಷ್ಟು ದೂರ ಹೋಗ್ಬೇಕಾ ಅಂತ ಅಂದ್ಕೊಳ್ತೀವಿ. ಅವರು ಆಸ್ಟ್ರೇಲಿಯಾದಿಂದ ಅಲ್ಲಿಗೆ ಆಲ್ಮೋಸ್ಟ್ 15,000 to 20,000 ಕಿಲೋಮೀಟ್ರ್ ಬರ್ತಾಯಿದ್ರು ಶೂಟಿಂಗ್ ಅಂತ ಇದ್ದಾಗ. ಇವಾಗ್ಲೂ ಪ್ರಮೋಷನ್ ವರ್ಕ್ ಅಂತ ಅಂದಾಗ್ಲೂ ಅವರು ಇದಕ್ಕೋಸ್ಕರ ಓನ್ಲಿ ಫಾರ್ ಮೂವಿ, ಓಕೆ ಒಂದು ಕೆಲಸ ಇದೆ, ಹಬ್ಬ ಇದೆ, ಹಬ್ಬದಲ್ಲೇ ಮಾಡ್ಕೊಳ್ಳಿ, ಅಲ್ಲೂ ಆಗುತ್ತೆ ಇಲ್ಲೂ ಆಗುತ್ತೆ ಅಂತ ಆ ಥರ ಆಪ್ಷನ್ ಇಟ್ಕೊಳ್ದೇ ಇಂಪಾರ್ಟೆನ್ಸ್ ಮೂವಿಗೆ ಕೊಟ್ಬಿಟ್ಟು ಅವ್ರ ಟೈಮ್ನ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ಲೈಕ್ ಇಟ್ಸ್ ವೆರಿ ಗುಡ್. ಐ ಫೀಲ್ ವೆರಿ ಗುಡ್. ಒಂದು ಮಾತಿದೆ, ಈಗ ನೀವು ಹೇಳಿದ್ರಿ ಗುಹೆ ಅಂದರೆ ಸಾಕಷ್ಟು ತಿರುವುಗಳಿದೆ ಅಂತ ಡೈರೆಕ್ಟರ್ ಹೇಳಿದ್ದಾರೆ. ಆ ತಿರುವುಗಳಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ನಿಮ್ಮ ಪಾತ್ರ ಪರಿಚಯ ಮಾಡಿಕೊಡೋದಾದ್ರೆ? ನನ್ನ ಪಾತ್ರ ಇದರಲ್ಲಿ ಭೂಮಿ ಅನ್ನೋ ಕ್ಯಾರೆಕ್ಟ್ರು. ಆ್ಯಂಡ್ ನನ್ನ ಪಾತ್ರ ಅನ್ನೋದಕ್ಕಿಂತನೂ ಐ ರಿಯಲಿ ಫೀಲ್ ಲೈಕ್ ಆ ಟೈಮಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗೆಲ್ಲ ನಾನು ಈ ಥರ ಎಲ್ಲ ಇರುತ್ತಾ, ನಾನು ತುಂಬ ಎಕ್ಸೈಟೆಡ್ ಇದ್ದೆ. ಹಳ್ಳೀಲಿ ನಡೆಯೋ ಒಂದು ಸಹಜ ಘಟನೆನ ಒಂದು ಮೇನ್ ಇಂಪಾರ್ಟೆನ್ಸ್ ಮ್ಯಾಟ್ರ್ ಅಂತ ಇಟ್ಕೊಂಡು ಪ್ರಾಜೆಕ್ಟ್ ಮಾಡಿದ್ದು. ಆ್ಯಂಡ್ ಏನಂದರೆ ಅವಳಿಗೆ ತುಂಬ ಕಷ್ಟ ಇರುತ್ತೆ, ಬಟ್ ಸ್ಟಿಲ್ ಬೇರೆಯವ್ರ ಕಷ್ಟನ ನೋಡಿ ಅವಳು ಸ್ಪಂದಿಸ್ತಾಳೆ. ಆ ಥರ ಒಂದು ಕ್ಯಾರೆಕ್ಟರು ನಂದು. ಸೊ ಚಿತ್ರವನ್ನು ಈಗ ನೋಡೋದಾದರೆ ಆವಾಗಿನದಕ್ಕೂ ಇವದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅದಾದಮೇಲೆ 2 ಸಿನಿಮಾ ಮಾಡಿದರೆ, ಕೈಯಲ್ಲಿ 3-4 ಸಿನಿಮಾಗಳಿದೆ. ಸದ್ಯಕ್ಕೆ ಈ ಸಿನಿಮಾ ನಿಮ್ಮ ಒಂದು ಮಗು ಅಂತ ಅನ್ಬೋದು. ಸೊ ಎಷ್ಟು ಪ್ರೀತಿ ಇದೆ ಅಂತ? ಐ ಆಮ್ ವೆರಿ ಹ್ಯಾಪಿ. ಯಾಕಂತಂದರೆ ನಾನು ಯೋಚನೆ ಮಾಡ್ತಾಯಿದ್ದೆ ಯಾವಾಗ ಇವರು ರಿಲೀಸ್ ಮಾಡ್ತಾರೆ ಅಥವಾ ಮಾಡೋದೇ ಇಲ್ವಾ ಅನ್ನೋ ಫೀಲಲ್ಲಿದ್ದೆ. ಬಟ್ ಯಾವಾಗ ನನಗೆ ಹೇಳಿದ್ರು ಈ ಥರ ಎಲ್ಲ ಪ್ರಮೋಷನ್ ವರ್ಕ್ ಮಾಡ್ತಾಯಿದ್ದೀವಿ, ಈ ಥರ ಮೇಡಮ್ ನಾವು ಮೂವಿ ರಿಲೀಸ್ ಮಾಡ್ತಾಯಿದ್ದೀವಿ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಯಾಕಂತಂದರೆ ಎಲ್ಲರೂ ಹೇಳ್ತಾರೆ ಫಸ್ಟ್ ಪ್ರಾಜೆಕ್ಟ್ ಅಥವಾ ಸೆಕೆಂಡ್ ಪ್ರಾಜೆಕ್ಟ್ ಸ್ಟಾರ್ಟಿಂಗ್ ಕರಿಯರಲ್ಲಿ ಮಾಡಿದವರು ಯಾವುದ್ರದ್ದು ರಿಲೀಸ್ ಆಗಲ್ಲ ಅಥವಾ ಅದೇನೋ ಹೋಗಿಬಿಡುತ್ತೆ ಹಾಗೆ, ಅಥವಾ ನಿಂತೋಗ್ಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗಿ ಸ್ಟಕ್ ಆಗಿಬಿಡುತ್ತೆ. ಬಟ್ ನಂದು ಆ ಥರ ಆಗಿಲ್ಲ. ಲೈಕ್ ಸೀರಿಯಲ್ ಮಾಡಿದೆ, ಸೀರಿಯಲ್ ಆದಮೇಲೆ ಈ ಪ್ರಾಜೆಕ್ಟ್ ಸಿಕ್ತು, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಖುಷಿ ನನಗೆ. ಆ್ಯಂಡ್ ಪ್ಲಸ್ ಇದು ಸ್ಟೋರಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಒಂಥರ ಮಾಡರ್ನ್ ಮಿಸ್ಟ್ರಿ, ಫನ್ ಆಗಿದೆ. ಆಮೇಲೆ ಹಳ್ಳಿಲಿ ನಡೆಯುವಂಥ ಕಾಮಿಡೀಸ್ ಇದೆ, ಅಥವಾ ಘಟನೆಗಳೂ ಒಂಥರ ನಿಮ್ಗೆ ಫೀಲ್ ಆಗುತ್ತೆ, ಓಕೆ ನಾವು ಹಳ್ಳಿಲೇ ಕೂತ್ಕೊಂಡು ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಶ್ರುತಿ ಅಲ್ಲ ನಿವಿಷ್ಕಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.